ಗಾಯ್ಸ್ ಕಾರ್ ಕಲಿಯೋಣ ಅಂತ ಬಂದೆ, ಹಂಗೂ ಕಲಿತೆ ಒಂದು ಚೂರು ಪಕ್ಕ ಬರೋಲ್ಲ ಥರ ಓಡ್ಸಕ್ಕೆ ಬರೋಲ್ಲ. ಇನ್ನು ಎಲ್ಬೋರ್ಡ್ ಇನ್ನು ನಾನು ಸ್ಟಾರ್ಟಿಂಗು ಅವಳು ಹಾಕೊಂಡು ಹುಡುಕ್ತಾವನೆ. ಅಲ್ಲೇ ವಾಲಿಬಾಲ್ ಮುಗೀತು, ವಾಲಿಬಾಲ್ ಸೈಡ್ಗೆ ಇಟ್ಬಿಟ್ಟು ಕ್ರಿಕೆಟ್ ಅಲ್ಲೇ ಆಯಿತು. ಕ್ರಿಕೆಟ್ ಇವತ್ತು, ನಾಳೆ ಕೋಹ್ಲಿ, ನಾಡಿದ್ದು ಕುಂಟೆಬಿಲ್ಲೆ, ಅದ್ರ ನಾಡಿದ್ದು ಚೌಕಾಬಾರ. ಗಾಡಿ ಓಡ್ಸಕ್ಕೆ ಬರಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತಿಂಡಿಗೆ ಅಂತ ಬಂದೆ, ದೋಸೆ ಹಾಕ್ತವ್ರೆ, ದೋಸೆ ತಿನ್ನಬೇಕು. ದೋಸೆ ಬರ್ತಾ ಇಲ್ಲ. ಇವರು ನೆನ್ನೆ ನೈಟೇ ಅರೈವ್ ಆಗ್ಬಿಟ್ಟವ್ರೆ. ಹಾಕು, ಏನು ದೋಸೆ ಹಾಕೋಕೆ ಯಾರಿಗೂ ಬರಲ್ವ. ನಾನು ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ತಿಂಡಿ ತಗೊಂಡು ಹೋಗ್ತೀನಿ. ಪಕ್ಕ ನೀವು ಆಗ್ತಾ ಇದ್ದೀರಾ ಅಂದರೆ ಪಕ್ಕ ಬಂದಿರ್ತಾರೆ ದೋಸೆ. ಇಡೀ ಗಾಯ್ಸ್ ತಿಂಡಿ ಎಲ್ಲ ಮುಗಿಸ್ಕೊತೀನಿ ನಾನು. ಗೈಸ್ ಇವತ್ತು ಏಕಾದಶಿ ಅಲ್ವಾ, ಸೊ ಅದಕ್ಕೋಸ್ಕರನೇ ದೋಸೆ ವಿತೌಟ್ ಗಾರ್ಲಿಕ್, ವಿತೌಟ್ ಆನಿಯನ್, ಚಟ್ನಿ, ಪಲ್ಯ ಇಲ್ಲ ಇವತ್ತು. ಸೊ ಇವತ್ತು ಫುಲ್ ಡೇ, ನೋ ಆನಿಯನ್, ನೋ ಗಾರ್ಲಿಕ್, ಓನ್ಲಿ ರೈಸು ಇಲ್ಲ, ಬರೀ ದೋಸೆ ಚಪಾತಿ. ಅದೇನು ಇವತ್ತೊಂದು ದಿನ ಫುಲ್ಲು ಏನು ಮಾಡೋಂಗಿಲ್ಲ. ಇವತ್ತೊಂದಿನ ಏಕಾದಶಿ ಅಲ್ಲ. ಅವ್ರ ಒಳಗಡೆ ಒಬ್ಬರು ಬಂದವ್ರೆ, ನೆನ್ನೆ ಅರೈವ್ ಆಗೋರೆ, ಅಲ್ಲಿದ್ದರು. ಒಂಚೂರು ಹಂಗೆ ಈ ಕಡೆಗೆ ಬಾ ಬಂದರು ನೋಡಿ. ನೆನ್ನೆ ನೈಟ್ ಕರ್ಕೊಂಬಂದೆ ಹೋಗ್ಬಿಟ್ಟು. ನಾನು ನಾಳೆ ವೀಡಿಯೋ ಎಂಡ್ ಮಾಡ್ಬೇಕಾದ್ರೆ ಬಂದಿದ್ರು. ಇನ್ನೇನು ಬಿಡು, ನಾಳೆ ಹೆಂಗೂ ಫುಲ್ ಡೇ ಇರ್ತಾರಲ್ಲ ಅಂದ್ಬಿಟ್ಟು ಬಂದವ್ರು ಇವಾಗ. ಸೊ ನಾನು ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ಬಿಟ್ಟು ಡ್ಯಾಡಿಗೂ ತಿಂಡಿ ತೊಗೊಂಡೋಗ್ಬೇಕು. ಹಾಕಿಟ್ಟವ್ರು ಅನಿಸುತ್ತೆ. ಇನ್ನೂ ಸಂತೆಗೆ ಬೇರೆ ಹೋಗ್ಬೇಕು. ನೋಡೋಣ, ನಾಳೆ ನಮ್ಮಪ್ಪ ತಗೊಂಬಂದೈತೆ, ಏನು ಹೋಗೋದು ಅವಶ್ಯಕತೆ ಇಲ್ಲ. ಏನಾದ್ರು ಚಿಕ್ಕ ಪುಟ್ಟದಿದ್ರೆ ಹೋಗ್ಬಿಡ್ತಾರ್ತೀನಿ ಅಷ್ಟೇ. ಗಾಯ್ಸ್ ಕಾರ್ ಕಲಿಯೋಣ ಅಂತ ಬಂದೆ, ಹಂಗೂ ಕಲಿತೆ ಒಂದು ಚೂರು ಪಕ್ಕ ಬರೋಲ್ಲ. ಇವ್ನು ಬಂದ ನೋಡ್ಕೊತಾ ಇರೋದು ನೀಟಾಗಿ ಯಾವ ಥರ ಅಂತ. ಅವ್ನು ಹಾಕೊಂಡು ಚೈಸ್ತಾನೆ, ಇವ್ನ ಥರ ಓಡ್ಸಕ್ಕೆ ಬರೋಲ್ಲ. ಇನ್ನು ಎಲ್ಬೋರ್ಡ್ ಇನ್ನು ನಾನು ಸ್ಟಾರ್ಟಿಂಗು ಅವನು ಹಾಕೊಂಡು ಹುಡುಕ್ತಾವನೆ. ಈಗ ಇನ್ನೊಬ್ಬ ಬರ್ತಾವನೆ, ಇಲ್ಲೇ ರೋಡ್ ಇಂಟಿಗಲ್ಲೊಬ್ಬ ಅವನು ನಾನು ಬರ್ತೀನಿ ಅಂತ ಬಿಟ್ಟೊಂಡೋಗಿದ್ದು ಅವನ್ನ. ಈಗ ಇಲ್ಲೇ ಎಲ್ಲೋ ರೋಡು ಈಗ ಹಿಡ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ. ಈಗ ಯಾರೋ ಜಾಗ ಬಿಡ್ಲಾ. ಕಾರ್ ಕಲ್ತಿದ್ದು ಸಾಕಾಯಿತು ಅಂದ್ಬಿಟ್ಟು ಇವಾಗ ಮಾಮೂಲಿ ನಮ್ಮ ಗೇಮು, ಅದೇ ಹೊಸ ಗೇಮ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ನ್ಯೂ ವೆದರ್ ಥರ ಚೇಂಜ್ ಆಗಿದೆ ಇರ್ತದೆ ನಮ್ಮ ಗೇಮ್. ಇವಾಗ ಅದಕ್ಕೆ ಹೊಸ ವಾಲಿಬಾಲ್ ತೊಗೊಂಡ್ಬಂದ್ಬಿಟ್ಟು ಆಡ್ತಾಯಿದ್ದೀವಿ. ಇಷ್ಟವರೆಗೂ ಕಾರ್ ಕಲ್ತಿದ್ದಾಯ್ತು, ಇವಾಗ ವಾಲಿಬಾಲ್ ಸ್ಟಾರ್ಟ್. ಮತ್ತೆ ಎಲ್ಲ ಬಿದ್ದವರು ಬೇರೆಯವರು. ನಮ್ಮ ಏರಿಯಾಗೆ ಇನ್ನೊಬ್ರು ಇವಾಗ ಹೊಸದಾಗಿ ನೇಮ್ ಮಾಡೋಕ್ಕೆ ಬರ್ತಾವ್ರೆ. ಇವಾಗ ಅವ್ರು ಇನ್ನೂ ಬರ್ತಾರೆ. ನೀನೇ ಬರ್ತಾನೆ ಗಾಯ್ಸ್. ಇವಾಗ ಫುಲ್ಲು ಆಡಿ ಇನ್ನೊಂದು ಸ್ವಲ್ಪ ಆಡ್ಬಿಟ್ಟು ಇವಾಗ ಇವತ್ತು ಎಷ್ಟೋ ಟೈಮು ಅಲ್ಲೇ. ಇವತ್ತು 4:30ಗೆ ಬಂದ್ಬಿಟ್ಟಿದ್ದೀವಿ. ಇವತ್ತು ಇನ್ನೂ ತುಂಬ ಟೈಮ್ ಐತೆ. ಇವತ್ತು ಬೇಜಾನ್ ಟೈಮ್ ಐತೆ, ಜಲ್ದಿ ಬಂದಿದ್ದೀವಿ. ಹೆಂಗೂ ಶನಿವಾರ ಆಡ್ಬಿಟ್ಟು ಮುಗಿಸ್ಕೊಂಡು ಹೋಗೋಣ ಅಂತ. ಓ ಏನಮ್ಮ ಸ್ಮ್ಯಾಶು, ಒಳ್ಳೆ ಕ್ಯಾಪ್ಚರ್ ಆಯ್ತು ಹುಡುಗರು. ಕರಿಷ್ಮಾ ಒಳ್ಳೆ ಕ್ಯಾಪ್ಚರ್ ಆಯ್ತು. ಏಟ್ ಬಿದ್ದಿದ್ ನೋಡು, ಅವನೇ ದಂಗಾಗೋದ ರೀ. ಏನ್ರಿ ಇದು, ಹೆಂಗಣ ಇದು ಪ್ಲೇ. ಅದು ಡೈಲಾಗ್ ಹೇಳು, ನನ್ನೊಳಗಡೆನು ಪ್ಲೇಯರ್ ಅಡಿಕೊಂಡಿದ್ದಾನೆ, ತೋರಿಸ್ಕೊಳ್ಳಲ್ಲ ಅಂತ. ಗೈಸ್ ಇವಾಗ ವಿಡಿಯೋನ ಇಲ್ಲೇ ನಿಲ್ಲಿಸ್ಬಿಟ್ಟು ಆಟ ಆಡಾದ್ಮೇಲೆ ಮತ್ತೆ ಹೋಗ್ಬೇಕಂತ ಮಾಡ್ಕೊಂಡು ಹೋಗೋಣ. ಸಾಕು, ಇವಾಗ ಆಡೋ ಟೈಮ್. ಈಗ ಅಲ್ಲೇ ವಾಲಿಬಾಲ್ ಮುಗೀತು, ವಾಲಿಬಾಲ್ ಸೈಡ್ಗೆ ಇಟ್ಬಿಟ್ಟು ಕ್ರಿಕೆಟ್ ಅಲ್ಲೇ ವಾಲಿಬಾಲ್ ಮುಗೀತು. 5 ನಿಮಿಷ, 3 ದಿವಸ ಅಂತ ಅಂದಿದೆ, 2 ದಿವಸಕ್ಕೆ ಮುಗ್ದೋಯ್ತದು. 2 ದಿವಸ 3 ದಿವಸ ಅಂದಿದೆ, 2 ದಿವಸಕ್ಕೇ ಮುಗ್ದೋಯ್ತು. ಮತ್ತೆ ಕ್ರಿಕೆಟ್ ಸ್ಟಾರ್ಟು, ರಿಟರ್ನು. ವಾಲಿಬಾಲ್ ಆಯಿತು, ಕ್ರಿಕೆಟ್ ಇವತ್ತು, ನಾಳೆ ಕೋಹ್ಲಿ, ನಾಡಿದ್ದು ಕುಂಟೆಬಿಲ್ಲೆ, ಅದ್ರ ನಾಡಿದ್ದು ಚೌಕಾಬಾರ, ಎಲ್ಲ ಒಂದು. ಕರಿಷ್ಮಾ ಅದು ಅಪ್ಪಾಚಿ. ಏನು ಡಿಫ್ರೆಂಟ್ ಎಲ್ಲ ಅಪ್ಪ, ಏನು ಇದು ನಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಅದು ಮಾಡು ಗಾಡಿ ಓಡ್ಸಕ್ ಬರಲ್ಲ. ಗಾಡಿ ಓಡ್ಸಕ್ ಬರಲ್ಲ ಕಣ. ನೀನು ಓಡಿಸ್ತೀಯಾ? ಬಾರಲ್ಲ ಇಲ್ಲಿ ಮಾಡ್ಲಾ. ಬಾರಲ್ಲ. ಇದು ಹಾಲು ತರಕೋನ ಟೈಮ್ ಆಗೈತೆ. ಗೊಜ್ಜಲ್ ಬಿಟ್ಟಿಯಾ?
ಯಾವ ಲೆವೆಲ್ಗೆ ಸ್ನ್ಯಾಪ್ ಅಡಿಕ್ಷನ್ ಆಗೋರೆ ಅಂದರೆ ಹುಡುಗರು ಇಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಅವನು ಆಗ್ತಿದ್ದ ಅಂದ್ಬಿಟ್ಟು ನೋಡ್ಬಿಟ್ಟು ಇವನು ಆಗ್ತಾವನೆ. ಇದ್ರು ಆ ಮಟ್ಟಿಗೆ ಸ್ನ್ಯಾಪ್ ಅಡಿಕ್ಷನ್. ಲೈಟ್ ಇಲ್ಲ, ಲೈಟ್ ತಂದಿದ್ರೆ ಇನ್ನೂ ಡಾರ್ಕಾಗಿ ತೋರಿಸಿವೆ. ಅಲ್ಲಿ ನೋಡಿ ಅವ್ನು ಆಗ್ತಾನೆ ಅಂದ್ಬಿಟ್ಟು ಇವನು ಆಗ್ತವ್ರೆ. ಇಬ್ರು ಆ ಮಟ್ಟಿಗೆ ಅಡಿಕ್ಷನ್ ಆಗ್ಬಿಟ್ಟವ್ರೆ ಸ್ನ್ಯಾಪಿಗೆ. ಇಬ್ಬರು ಬುಡ್ದಂಗೆ ಆಗ್ತವ್ರೆ ನೀಟಾಗಿ. ಕಾಂಪಿಟೇಷನ್ನು. ಅವ್ರು ಸ್ನ್ಯಾಪ್ ಆಗ್ತಿದ್ರು, ಅವ್ರ ಜೊತೆನೇ ಹಂಗೆ ನಡ್ಕೊಂಡ್ಬಂದೆ ನಾನು ಮನೆಗೆ. ಮಮ್ಮಿ, ರಾಣಿ, ಅಕ್ಕ ಎಲ್ಲ ಏನೇನೋ ಕೆಲಸ ಮಾಡ್ತಾವ್ರೆ ಅವ್ರ ಪಡಿಗಳು. ಇವರು ಇಲ್ಲೇ ಎಲ್ಲ ಇತ್ತು. ನೀವು ಹೋಗಿದ ತಕ್ಷಣವೇ ಎಲ್ಲ ಉಸ್ಕತ್ತು ಅನಿಸುತ್ತೆ. ನಾನು ಹೋಗ್ಬಿಟ್ಟು ಅವ್ರು ಯಾವುದೋ ಒಂದು ಟ್ಯಾಬ್ಲೆಟ್ ಬೇಕಂತೆ, ಟ್ಯಾಬ್ಲೆಟ್ ತಂದು ಕೊಟ್ಬಿಟ್ಟು ಬರ್ತೀನಿ. ಟ್ಯಾಬ್ಲೆಟ್ ತೊಗೊಂಬರ್ತೀನಿ. ಫೋನ್ ಚಾರ್ಜ್ ಆಗಿಬಿಟ್ಟು ಹೋಗ್ತೀನಿ. ಚಾರ್ಜ್ ಇಲ್ಲ, ಮಧ್ಯಾಹ್ನ ಹಾಕಿದ್ದೆ. ಸೊ ಚಾರ್ಜ್ ಖಾಲಿ ಆಗಿಬಿಡೈತೆ. ಸೊ ಚಾರ್ಜ್ ಆಗಿಬಿಟ್ಟು ಹೋಗ್ಬಿಟ್ರೆ ನಾನು ಊಟ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಚಾರ್ಜ್ ಆಗಿರುತ್ತೆ. ಇವತ್ತು ಊಟ ಲೇಟ್. ಸ್ವಲ್ಪ ಕಾರ್ನ್ ಬೇಯಿಸೋಕೆ ಹಾಕಿದ್ದೀನಿ ನಾನೇನು. ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನೋಂಗಿಲ್ಲ. ನಮ್ಮಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಂದರು ನೈಟ್. ಇವಾಗ ಉಪ್ಪಿಟ್ಟು ತಿನ್ನಕ್ಕೆ ಒಂದು ನಿಮಿಷ ಸುಮ್ಮನೆ ಅದೇನು ಗಸ ಗಸ ಅಂತ ಸೌಂಡ್ ಮಾಡ್ತಾಯಿದ್ದ. ಓಯ್ ಹೇಳ್ದಷ್ಟು ಜಾಸ್ತಿ ಮಾಡೋದು ನಮ್ಮ ಅಕ್ಕ. ಅಂದರೆ ಹೇಳಿದ್ರು ಮತ್ತೆ ಅದೇ ಜಾಸ್ತಿ ಮಾಡ್ತಾವ್ರೆ. ಏನಾಯ್ತು, ಇದನ್ನು ಕಾರ್ನ್ ತಿಂದ್ಬಿಟ್ರೆ ಮುಗೀತು ಕೆಲಸ ಇವತ್ತು. ಹ್ಞೂ ತಿಂತೀನಿ. ನೀನು ತಿಂತೀಯಾ? ತಿಂತೀನಿ. ಆ್ಯಕ್ಟರು ಸುಮ್ಮನೆ ಹೇಳಲ್ಲ ನಾನು ಆ್ಯಕ್ಟಿಂಗ್ ಅಂತ. ಇದನ್ನು ಎಷ್ಟು ನಿಮಿಷ ಬೇಕಿನ್ನ? ಎಷ್ಟು ನಿಮಿಷ ಬೇಕಿದನ್ನ? ಅಷ್ಟೇನಾ? ಹಾಕಿದ್ದೀನಿ. ಇದು ಚೆನ್ನಾಗಿರ್ತದೆ ಇವಾಗ ತಿಂದರೆ. ಸ್ವೀಟ್ ಕಾರ್ನ್ ಇಲ್ಲ ಅಂದರೆ ಒಂದು ನಿಮಿಷ ಬಿಡು, ನಾನೇ ಹೊಡಿತೀನಿ. ಸೌಂಡ್ ಜಾಸ್ತಿ ಆಯಿತು ಅಲ್ಲಿ ಒಳಗಡೆ. ನಮ್ಮಮ್ಮ ಈಚೆ ಕಡೆ ಮೋಟ್ರ್ ಕೆಲಸ ಮಾಡ್ತವ್ರೆ. ಅವ್ರು ಆಟ ಆಡ್ತವ್ರೆ. ಸಿಕ್ಕಿದ ಕಾಲನೆಲ್ಲ ಇಟ್ಕೊಂಡು ಮದರ್ ಇಂಡಿಯಾ ಮೋಟ್ರ್ ಆನ್ ಮಾಡಿಬಿಟ್ಟು ಕೂತವ್ರೆ. ತುಂಬವರೆಗೂ ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮೋಟ್ರ್ ಆಫ್ ಮಾಡ್ಕೊಂಡು ಬರ್ತಾರೆ. ನಾನು ಅಷ್ಟರಲ್ಲಿ ಅದು ರೆಡಿಯಾಗಿರ್ತದೆ ತಿನ್ನೋಕ್ಕೆ. ಐ ಐ ಐ ಐ ಐ ಐ ಕತ್ಯ ಐ ಐ ಕಚ್ತದೆ. ಕಚ್ಚೋದೇನು ಕಚ್ಚೋದು ಚೆನ್ನಾಗಿ. ಒಂದು ಆಲೆ ಟೈಮ್ ಆಗ್ಬಿಟ್ಟೈತೆ, 9:30 ಆಗ್ಬಿಟ್ಟೈತೆ. ಇನ್ನು ಇದು ತಿನ್ಬಿಟ್ಟು ಮಮ್ಮಿ ನೋಡೋಣ ಉಪ್ಪಿಟ್ಟು ಆದ್ರೆ ಅಂತ ಹೇಳೋರೆ. ತಿಂದರೆ ಹೊಟ್ಟೆ ಹಸಿದ್ರೆ ಇಲ್ಲ ಅಂದರೆ ಇಲ್ಲ. ನನಗೇನು ಬೇಡ, ನನಗಿದೊಂದೇ ಸಾಕು. ಇದು ಮತ್ತು ಒಂದು ಸ್ವಲ್ಪ ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಕುಡಿದ್ರೆ ಸರಿ ಹೋಗುತ್ತೆ. ಚಪಾತಿ ತಿನ್ಬಿಡ್ತೀನಪ್ಪ. ಚಪಾತಿ ಎಲ್ಲೈತಿ? ನನಗೆ ಚಪಾತಿ. ಬೂಸ್ಟ್ ಕುಡಿಬೇಕು. ಬೂಸ್ಟ್ ಕುಡಿತೀನಿ, ಚಪಾತಿ ತಿಂತೀನಿ. ಅಯ್ಯೋ, ಏನು ನಿನ್ಗೇನು ಇದನ್ನ ಅಗ್ರಿಮೆಂಟ್ ಮಾಡಿದೇವಾ? ಏನಂತ? ಬೂಸ್ಟ್ ನಾನು ಕುಡಿತೀನಿ, ಚಪಾತಿ ತಿನ್ನು ಅಂತ. ಅದೆಲ್ಲ ಆಗಲ್ಲ. ನೀನು ಇರ್ತೀನೋ, ನಂದು ಕಾರ್ನ್ ನೀನೇ ತಿನ್ಬಿಡ್ಬೇಕಿದ್ರೆ. ಒಲಿ ತಿನ್ನೋ ಆಯ್ತು. ಮಧ್ಯಾಹ್ನ ಡೈಲಾಗ್ ಹೊಡಿತಾವ್ರೆ, ಬೇಡ ನನಗೆ. ಆಫ್ ಮಾಡೋದು ಭಯ. ಆಗಿಲ್ಲ ನಮ್ಮ ಅಕ್ಕ ಆಯ್ತು ಅಂತವ್ರೆ. ಆಗಿಲ್ಲ ಇನ್ನೂ. ನನಗೇನು ಅದು ಬಂದಿಲ್ಲ ಅಂದಾಗ ಹೇಳ್ತೀನಿ. ಆಮೇಲೆ ಆಫ್ ಮಾಡು ಅಂದವ್ರು ಹೇಗೆ ಏನಾದರೂ ಅದು ಆಗಿಲ್ಲ ಅಂದಾಗ ಅವ್ರಿಗೆ ಹೇಳ್ತೀನಿ. ಗೈಸ್, ಇವಾಗ ತಿಂದಿದ್ದೆಲ್ಲ ಆಯಿತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.